ಏರ್ಪೋರ್ಟ್ ಪ್ರಾಬಬ್ಲಿ ಈಗ ಈ 2-3 ದಿವಸದಲ್ಲಿ ರಿಪೋರ್ಟ್ ಬರ್ತದೆ ಬಾಯ್ ಅವ್ರದ್ದು. ಆದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವ್ರದ ಏನು ವೀಕ್ಷಣೆ ಮಾಡ್ಕೊಂಡು ಹೋಗಿದ್ದಾರೆ 2 ಸೈಟ್ಸ್ 3 ಸೈಟ್ಸ್ನ, ಆ 3 ಸೈಟ್ಸ್ ಬಗ್ಗೆ ಅವ್ರು ತಮ್ಮ ಒಪಿನಿಯನ್ ಕೊಡ್ತಾರೆ. ಆ ಒಪಿನಿಯನ್ ಕೊಟ್ಟ ಮೇಲೆ ಇವತ್ತು ನಾವು ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ಕನ್ಸಲ್ಟೆನ್ಸಿಯನ್ನು ಯಾವ ರೀತಿ ಜೇವರ್ ಏರ್ಪೋರ್ಟ್ ಆಯಿತು ನೋಯ್ಡಾದಲ್ಲಿ ಇತ್ತೀಚೆಗೆ ಆಗಿರುವಂಥದ್ದು, ನವಿ ಮುಂಬೈ ಏರ್ಪೋರ್ಟ್ ಮುಂಬೈಲಾಗಿದೆ, ಆ ಕನ್ಸಲ್ಟೆಂಟ್ಸು ವಯಬಿಲಿಟಿ ಸ್ಟಡೀಸನ್ನು ಫಿಸಿಬಿಲಿಟಿ ಸ್ಟಡೀಸನ್ನು ಡಿಟೇಲ್ಡ್ ಇದು ಮಾಡಲಿಕ್ಕೆ ಆ ಒಂದು 2 ಸಂಸ್ಥೆಗಳನ್ನ ನಾವು ಸ್ವಲ್ಪ ಗಮನದಲ್ಲಿಟ್ಕೊಂಡಿದ್ದೀವಿ. ಅವ್ರನ್ನ ಕರೆಸಿ ಅವರಲ್ಲಿ ಯಾರು ಹೆಚ್ಚಿಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅದನ್ನೆಲ್ಲ ಒಂದು ಕಡೆ ಪರಿಗಣಿಸಿ ಅವರಿಗೆ ಅದನ್ನು ಕೊಡ್ತೀವಿ. ಅವರು ಏನು ಇಂಡಿಕೇಟ್ ಮಾಡಿ, ಯಾಕಂದ್ರೆ ನಾವು ಕೇವಲ ಸ್ಥಳ ತೋರಿಸಿದ್ರೆ ಅದು ಅಂತ್ಯ ಆಗೋದಲ್ಲ. ನಾವೆಲ್ಲವೂ ಕಡೆ ಒಂದು 5,000 ಎಕರೆ ನಾವು ಕೊಡ್ಬೋದು, ತೋರಿಸ್ಬೋದು, ಆದರೆ ಫಿಸಿಬಿಲಿಟಿ ವಯಬಿಲಿಟಿನೂ ಬರಬೇಕು. ಯಾಕಂದರೆ ಯಾರು ಬಂದಲ್ಲಿ ಏರ್ಪೋರ್ಟ್ ಮಾಡೋಂಥವ್ರು ಇರ್ತಾರೆ, ಈಗ ಬಾಯಲ್ ಇರ್ಬೋದು, ಅಂಬಾನಿ ಇರ್ಬೋದು, ಟಾಟಾಸ್ ಇರ್ಬೋದು, ಅದಾನಿ ಇರ್ಬೋದು, ಯಾರೇ ಇರ್ಬೋದು, ಅವರು ಬಂದಲ್ಲಿ ಏರ್ಪೋರ್ಟ್ ಮಾಡ್ಬೇಕಂದ್ರೆ ಅವರು ವಯಬಿಲಿಟಿ ನೋಡ್ತಾರೆ. ಸುಮ್ಮನೆ ನಾವು ಜಾಗ ಕೊಟ್ಟರೆ ಅವರು ಏರ್ಪೋರ್ಟ್ ಮಾಡೋದಲ್ಲ, ಅವರು ಅದು ಫಿಸಿಬಿಲಿಟಿ ಆಗ್ತದಲ್ಲೋ ವಯಬಿಲಿಟಿ ಆಗ್ತದ, ಫೈನಾನ್ಷಿಯಲಿ ಅದನ್ನು ಸಸ್ಟೈನೇಬಲ್ ಆಗುತ್ತಾ ಇಲ್ಲ ಅದನ್ನು ಅವರೆಲ್ಲ ಸ್ಟಡಿ ಮಾಡೋದು ಮಾಡ್ತಾರೆ. ಹೀಗಾಗಿ ನಾವು ಅದನ್ನು 2 ಸೈಟ್ಸ್ನ ಒಳಗೊಂಡು ಒಂದು ಸಹ ಬೇಕಾದ್ರೆ ಇನ್ನೂ 1-2 ಎಕ್ಸ್ಟ್ರಾ ಬೇಕಾದ ಸೈಟ್ಸ್ನ ಇದು ಮಾಡಿಕೊಂಡು ಒಂದು ಸಹ ಅವರಿಗೆ ನಾವು ಅದನ್ನು ಕೊಡ್ತೀವಿ. ಅದನ್ನು ಆದಮೇಲೆ ಒಂದು ಸಹ ಆ ರಿಪೋರ್ಟ್ ಬಂದಮೇಲೆ, ಆ ಕನ್ಸಲ್ಟಿಂಗ್ ಎಕ್ಸ್ಪರ್ಟ್ ರಿಪೋರ್ಟ್ ಬಂದಮೇಲೆ ಅದನ್ನು ನಾವು ಕ್ಯಾಬಿನೆಟ್ನಲ್ಲಿಟ್ಟು ಮುಖ್ಯಮಂತ್ರಿಗಳ ಇದರಲ್ಲಿ ಒಂದು ಸಹ ನಿರ್ಧಾರಗಳನ್ನು ಕೈಗೊಳ್ತೀವಿ. ನೋಡಿಮ್ಮ, ಪ್ರಾರಂಭ ಮಾಡಿದ್ದೀನಿ, ಯು ಶುಡ್ ಅಪ್ರಿಷಿಯೇಟ್ ದ್ಯಾಟ್. 2033ವರೆಗೆ ಒಂದು ಸಹ ಬಯಲದು ಏನು ಅವರ ಒಂದು 2ನೇ ಏರ್ಪೋರ್ಟು 150 ಕಿಲೋಮೀಟರ್ ಒಳಗೆ ಬರಬಾರ್ದು ಅಂತಿದೆ. ಇದರ ಹತ್ರ ನಾವು 2033 ತನಕ 33ವರೆಗೆ ನಾವು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಏನ್ರಿ, ವಿ ಲೂಸ್ ದ ಟೈಮ್. ಆಮೇಲೆ ನಾವು ಪ್ರಾರಂಭ ಮಾಡೋಕ್ಕೆ ಅಡ್ವಾನ್ಸ್ ಆಗಿ ಪ್ರಾರಂಭ ಮಾಡೋಣ ಅಂತೇಳಿ ಒಂದು ಸಹ. ಯಾಕಂದ್ರೆ ಒಂದು ಏರ್ಪೋರ್ಟ್ ಆಗಬೇಕಂದ್ರೆ ಮಿನಿಮಮ್ 5, 6, 7 ಇಯರ್ಸ್ ತಗೋತದೆ. ಲ್ಯಾಂಡ್ ಎಕ್ವಿಷನ್ ಆಗಬೇಕು, ಅದು ಆಗಬೇಕು, 108 ಆಗಿ ಅದು ಆಗಬೇಕಂದ್ರೆ ಇಟ್ ಟೇಕ್ ಮಿನಿಮಮ್ ಆಫ್ 5 ಇಯರ್ಸ್. ಸೊ ಇವತ್ತು ನಾವು ಇದು ಮಾಡಿದ್ವಿ ಅಂದ್ರೆ, ಇವತ್ತು ನಾವು 26ನಲ್ಲಿ ಮಾಡಿದ್ರೆ ಇಟ್ ವಿಲ್ ಕಮ್ ಟು 31, 32 ಬರ್ತದೆ, ಆಲ್ಮೋಸ್ಟ್ ನಿಯರ್ ಇನ್ ದಟ್ ಟೈಮ್. ಈಗ ಬ್ಯಾಂಗ್ಳೂರ್ ಏರ್ಪೋರ್ಟ್ ಆಂಧ್ರ ಬಹುತೇಕ ಲಾಭ, ಈ ಕಡೆ ಸಿಟಿ ಬೆಳೆದ್ರೆ ಬೇರೆ ರಾಜ್ಯಕ್ಕೆ ಲಾಭ ಅಂತ ಅದೆಲ್ಲವನ್ನ ನಾವು ಗಮನದಲ್ಲಿ ಇಟ್ಕೊಂಡು ನಿರ್ಧಾರ ಮಾಡ್ತೀವಿ. ನಿಮ್ಗಿಂತ ಜಾಸ್ತಿ ನಮ್ಗೆ ಗೊತ್ತಿದೆ ನೋಡಿ. ಈಗ 2 ಇದಾವೆ. ಒಂದು ನಾರ್ತ್ ಕರ್ನಾಟಕ ಬಹುತೇಕ ಜಿಲ್ಲೆಗಳು ಈ ಕಡೆಯಿಂದ ಬರ್ತವೆ, ಇಲ್ಲಿ ಆಗಬೇಕು ಅಂತ ಒಂದು ವಾದ ಇದೆ. ಬಹುತೇಕ ಉತ್ತರ ಕರ್ನಾಟಕ ಶಾಸಕರದು ಉತ್ತರ ಕರ್ನಾಟಕದ ಶಾಸಕರದು ಜನತೆದು. ಇನ್ನೊಂದು ಏರ್ಪೋರ್ಟ್ ನಾರ್ತ್ನಲ್ಲಿದೆ, ಸೌತ್ನಲ್ಲಿ ಆಗಬೇಕು. ನಾವೇನು ಹೊಸೂರು ಬಗ್ಗೆ ಹೇಳಿದಾರಲ್ಲ, ಈಗ ಇದೆಲ್ಲನೂ ಕೂಡ ಈ ಕಡೆ ಇದೆ. ಇದೆಲ್ಲವನ್ನ ಇಟ್ಕೊಂಡು ಎಲ್ಲೇ ಮಾಡಿದರೂ ಕೂಡ ಇಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ಆನ್ ಮೆರಿಟ್. ಅಲ್ಲಿ ಪ್ಯಾಸೆಂಜರ್ ಲೋಡ್ ಬರ್ತದೆ, ಕಾರ್ಗೋ ಲೋಡ್ ಫ್ಯಾಕ್ಟರ್ ಬರ್ತದೆ. ನಾವು ಜಾಗ ಕೊಟ್ಟು ಅಂದಮೇಲೆ ಯಾರೋ ಬಂದು ಅದನ್ನು ಆಯ್ತಪ್ಪ ನೀವು ಜಾಗ ಕೊಟ್ಟಿದ್ದೀರಿ ನಾವು ಬಂದು ಏರ್ಪೋರ್ಟ್ ಮಾಡ್ತೀವಿ ಅಂತ ಮಾಡೋದಲ್ಲ. ಅದನ್ನು ದೇ ವಿಲ್ ಗೋ ಥ್ರೂ ದೇರ್ ಓನ್ ಇನ್ಸ್ಪೈಟ್ ಆಫ್ ನಾವು ನಮ್ಮ ಕನ್ಸಲ್ಟೆನ್ಸಿ ಇದು ಮಾಡಿ ಎಕ್ಸ್ಪರ್ಟ್ ಇದು ಮಾಡಿ ಕೊಟ್ಟರು ಕೂಡ ದೇ ವಿಲ್ ಹ್ಯಾವ್, ಯಾರು ಬಿಡ್ ಮಾಡ್ತಾರೆ ಏರ್ಪೋರ್ಟ್ಗೆ, ದೇ ವಿಲ್ ಹ್ಯಾವ್ ದರ್ ಓನ್ ದಿಸ್ ಒನ್. ಅವು ವಯಬಿಲಿಟಿ ಹಾಕಿತ್ತು, ಫಿಸಿಬಿಲಿಟಿ ಹಾಕಿತ್ತಂದ್ರೆ ಅವ್ರು ಮಾಡ್ತಾರೆ, ಅದಕ್ಕೆ ಮಾಡಕ್ಕೆ ಹೋಗೋದಿಲ್ಲ. ಸರ್ ಇದಕ್ಕೆ ಸ್ಪಷ್ಟತೆ ನಿಮಗೇನು ಬೇಕಾಗಿದ್ರೆ ಹೇಳ್ರಿ, ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ವಿ ಆರ್ ಗೋಯಿಂಗ್ ಸ್ಟ್ರಿಕ್ಟ್ಲಿ ಆನ್ ಮೆರಿಟ್. ನೋಡಿ, ಒಂದು ತಪ್ಪು RSS ಅನ್ನೋದು ಪ್ರಶ್ನೆ ಬಂದಿಲ್ಲ. ಸುಮ್ಮನೆ RSS ಚಟುವಟಿಕೆ ಅಂತಲ್ಲ. ಯಾರೇ ಈಗಾಗಲೇ ಕಾನೂನು ಇದೆ, ಈಗಾಗಲೇ ಜಿಯೋ ಇದೆ, ಅದನ್ನು ಆ ರೂಲ್ಸ್ ಫ್ರೇಮ್ ಮಾಡಬೇಕು ಅಂತ ಆಗಿದೆ. ಆದರೆ ಇದು RSS ಸಲುವಾಗಿ ಮಾಡಿದಂತಲ್ಲ, ಎಲ್ಲರಿಗೂ ಅನ್ವಯಿಸ್ತಾಗ್ತದೆ. ನಾಳೆ ನಾವು ಒಂದು ಬಸವ ಅಭಿಯಾನವನ್ನು ಮಾಡಿದರೆ ಅದಕ್ಕೂ ಅನ್ವಯಿಸ್ತದೆ. ಯಾವುದೇ ಇದನ್ನು ಮಾಡಿದ್ರು ಕೂಡ ಎಲ್ಲರಿಗೂ ಅನ್ವಯಿಸ್ತದೆ. ಇದು ಒಂದೇ ಅಲ್ಲ ಅಂತ ಅನುಮತಿ ಬೇಕಲ್ಲ, ಪೂರ್ವ ಅನುಮತಿ ಅದನ್ನು ಬೇಕಾಗ್ತದೆ. ಇದಕ್ಕೆ RSS ಸಲುವಾಗಿ ಮಾಡಿದ್ದಲ್ಲ. ಅಲ್ಲೇನು ಹೇಳಿದ್ವಿ RSS ಸಲುವಾಗಿ ಅಂತ, ಅಥವಾ ಅದೇನು RSS ಒಂದಕ್ಕೆ ಅಪ್ಲೈ ಆಗುತ್ತಾ? ಪರ್ಮಿಷನ್ ಎಲ್ಲರಿಗೂ ಅಪ್ಲೈ ಆಗ್ತದೆ. ಅಥವಾ ನೀವೇ ಮಾಧ್ಯಮದವ್ರು ಏನೋ ಒಂದು ಇವೆಂಟ್ ಮಾಡಬೇಕಾಗ್ತದೆ, ನಿಮಗೂ ಅಪ್ಲೈ ಆಗುತ್ತೆ. ಕರೆಕ್ಟ್, ಮಾಡಲಿ. ಅದನ್ನು ನಾವು ಕೂಡ ನಮ್ಮ ಸಲಹೆಗಳನ್ನು ಕರೆದಾಗ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ಕಿರಣ್ ಮುಜುಮ್ದಾರ್ ಕೂಡ ಮೊನ್ನೆ ಬಂದಿದ್ದರು. ಅವರು ಒಂದು ನೆವ್ಯೂ ಸಲುವಾಗಿ ಒಂದು ಮದುವೆ ಸಲುವಾಗಿ 9ನೇ ತಾರೀಕಿಗೆ ಬಂದು ಭೇಟಿಯಾಗಿ ಅವರು ಕೂಡ ಭಾಳ ಚರ್ಚೆ ಮಾಡಿದ್ದಾರೆ. ಇದ್ರಾಗೆ ಮತ್ತೆ ಇದು ಡಿ.ಕೆ. ಶಿವಕುಮಾರ್ ಯಾವ್ದು ಉಪಮುಖ್ಯಮಂತ್ರಿಗಳು ಕರೀತಾರೆ, ನಾವೆಲ್ಲರೂ ಭಾಗವಹಿಸಿ, ನಾನು ಪ್ರಿಯಾಂಕರಿಗೆ ಮತ್ತೆ ಯಾರನ್ನು ಕರೀತಾರೆ ಕರೆದು ಮಾಡಿ ಒಟ್ಟಾರೆ ಇವತ್ತು ಸಹ ಇಲ್ಲಿ ರಾಜ್ಯದಲ್ಲಿ ಆಗಬೇಕಾಗಿದ್ದು ಇಮಿಡಿಯೇಟ್ ಆಗಿ ಏನಾಗಬೇಕು, ಶಾರ್ಟ್ ಟರ್ಮ್
ಆಮೇಲೆ ಮಧ್ಯಮ ಟರ್ಮ್ನಲ್ಲಿ ಮೀಡಿಯಂ ಟರ್ಮ್ನಾಗ ಏನಾಗಬೇಕು, ಲಾಂಗ್ ಟರ್ಮ್ ಟನಲ್ಗಿನ್ನಲು ಫ್ಲೈಓವರ್ಸು ಕೆಲವೆಲ್ಲ ಲಾಂಗ್ ಟರ್ಮ್ನಲ್ಲಿ ಹೋಗ್ತವೆ, ಕೆಲವೊಂದು ಮೀಡಿಯಂ ಟರ್ಮ್ನಲ್ಲಿ ಹೋಗ್ತವೆ. ಈಗ ಪಾಟ್ ಹೋಲು ಇಂಥ ಇದು ರೀಕಾರ್ಪೆಟಿಂಗ್ ಇವೆಲ್ಲವೂ ಕೂಡ ಇಮಿಡಿಯೇಟ್ ಇದರಲ್ಲಿ ಬರ್ತವೆ. ಸೊ ಇವೆಲ್ಲನೂ ಕೂಡ ಯಾವುದು ಇಮಿಡಿಯೇಟ್ ಕಸ ಇದು ಮಾಡುವಂಥದ್ದು, ಈಗ ಇಮಿಡಿಯೇಟ್ ಆಗಿ ಮಿಡ್ ಟರ್ಮು ಲಾಂಗ್ ಟರ್ಮು ಇದೆಲ್ಲನೂ ಕೂಡ ಮಾಡುವಂಥದ್ದು ಮಾಡ್ತೀವಿ, ನಾವು ಸಜೆಷನ್ಸ್ ಕೊಡ್ತೀನಿ. ನೋಡಿ, ಸ್ವಾಭಾವಿಕ ಅವರ ಅಪೇಕ್ಷೆಗಳಿರ್ತವೆ. ಆದರೆ ನಾನು ಲಾಸ್ಟ್ ಟೈಮ್ ಕೂಡ ನಾನು CSR ಅಂತ ಹೇಳಿಲ್ಲ. ನಾನೇನು ಹೇಳಿದ್ದೆ ಅಂದರೆ, ಕಿರಣ್ ಮುಜಾಮ್ದಾರ್ ಅವರು ಗಮನ ಸೆಳೆದಿದ್ದಾರೆ, ಅಟೆನ್ಷನ್ ಡ್ರಾ ಮಾಡಿದ್ದಾರೆ ಪಾಟ್ ಹೋಲ್ಸ್ದೆಲ್ಲ. ಅದಕ್ಕೆ 1,000 ಕೋಟಿ ರೂಪಾಯಿ ಕೊಟ್ಟು ನಾವು ಈಗ ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ. ಅಟೆನ್ಷನ್ ಡ್ರಾ ಮಾಡಿದ್ಮೇಲೆ ನಾವು ಕೆಲಸ ಪ್ರಾರಂಭ ಮಾಡಿರ್ಲಿಕ್ಕಂದ್ರೆ ಅವ್ರು ಮತ್ತೆ ಅದನ್ನು ರಿಪೀಟ್ ಮಾಡಲಿ. ಅಟೆನ್ಷನ್ ಡ್ರಾ ಮಾಡಿದ್ಮೇಲೆ ಇವತ್ತು ದಿವಸ ನಾವು ಕೆಲಸ ಪ್ರಾರಂಭ ಮಾಡಿದ್ಮೇಲೆ ದೇರ್ ಎಂಡ್ಸ್ ದ ಮ್ಯಾಟರ್. ಈ ದೃಷ್ಟಿಯಿಂದ ನಾನು ನಿನ್ನೆನೂ ಕೂಡ ಅದನ್ನೇ ಹೇಳಿದ್ದೀನಿ, ಗಮನ ಸೆಳಿಬೇಕು. ಎಷ್ಟೋ ಸಲ ನಾವು ಕೂಡ ನಮ್ಗೆ ಗೊತ್ತಿರೋದಲ್ಲ ಇವತ್ತು ದಿವಸ ಭಾಳಷ್ಟು ವಿಷಯಗಳು, ಅನೇಕ ಸಲ ವಿಚಾರಗಳು ಇವತ್ತು ಮಾಧ್ಯಮದವ್ರು ನೀವು ಗಮನ ಸೆಳಿತೀರಿ. ನಾವು ಗಮನ ಸೆಳೆದ್ಮೇಲೆ ನಾವು ಅಟೆಂಡ್ ಆದ್ಮೇಲೆ ನೀವೇನು ಮಾಡ್ತೀರಾ, ಅಟೆಂಡ್ ನಮ್ಮ ಇದರಿಂದ ಫಲಶ್ರುತಿ ಅಂತ ಹಾಕ್ತೀರಿ ನೀವು. ಹಾಗೆ ಫಲಶ್ರುತಿ ಆಗ್ಬೇಕಲ್ಲ ಇಲ್ಲಿ. ರಾಜ್ಯದಲ್ಲಿ ಸಿಎಂ ಸ್ಥಾನಕ್ಕೆ ರಾಜ್ಯದಲ್ಲಿ ಈಗ ಒಬ್ಬರಲ್ಲ ಒಬ್ರು ಕೂಡ ಕ್ಲೈಮ್ ಮಾಡ್ಕೊಳ್ತಾ ಇದೆ. ಒಂದ್ ಕಡೆ DK ಶಿವಕುಮಾರ್ ಮಾಡ್ಕೊಂಡ್ರೆ, ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು 2028 ಇದ್ದಾರೆ. MB ಪಾಟೀಲ್ ಅವರು ಕೂಡ ಹಿರಿಯ ನಾಯಕರು. ನೋಡಿ, MB ಪಾಟೀಲ್ ಅವ್ರಿಗೆ ಆಸೆ ಇಲ್ವಾ? ನಮ್ಮ ಯಾರದೇ ಕ್ಲೇಮ್ ಇವತ್ತು ಸರ್ ಮಾಡ್ಕೊ ಸ್ವಾಭಾವಿಕ, ಎಲ್ಲರಿಗೂ ಆಸೆ ಇರ್ತದೆ. ಯಾರೂ ಸನ್ಯಾಸಿಗಳಲ್ಲ ರಾಜಕೀಯದಾಗ. ಯಾರ್ಯಾರು MB ಪಾಟೀಲ್ ನೋಡ್ಕೊಂಡು ಯಾರೂ ಸನ್ಯಾಸಿಗಳಲ್ಲ, ಎಲ್ಲರೂ ಸಮರ್ಥರಿದ್ದಾರೆ. DK ಶಿವಕುಮಾರ್ ಅವರು ಸಮರ್ಥಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಸಮರ್ಥಿದ್ದಾರೆ, ಪರಮೇಶ್ವರ್ ಅವರು ಸಮರ್ಥಿದ್ದಾರೆ, ರಾಮಲಿಂಗಡೆ ಅವರು ಸಮರ್ಥಿದ್ದಾರೆ, ಕೃಷ್ಣ ಬೈರೇಗೌಡರು ಸಮರ್ಥಿದ್ದಾರೆ, ಭಾಳಷ್ಟು ಜನ ಸಮರ್ಥಿದ್ದಾರೆ. ನಮ್ಮಲ್ಲಿ ಕೊರತೆ ಇಲ್ಲ, ಲೀಡರ್ಶಿಪ್ ಭಾಳಷ್ಟು ಇದೆ ನಮ್ಮಲ್ಲಿ. BJP ಥರ ದಿವಾಳಿ ಆಗಿಲ್ಲ ನಮ್ಮಲ್ಲಿ. ಅದೆಲ್ಲ ನೋಡಿ, ನಾನು ಕ್ಲೇಮ್ ಮಾಡ್ಕೊಂಡ್ರೆ ಆಗ್ತದ, ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಂಡ್ರೆ ಆಗೋದಿಲ್ಲ. ಜನ ಇದು ಮಾಡಬೇಕು, ಪಕ್ಷ ಅದನ್ನು ಮನ್ನಣೆ ಮಾಡಬೇಕು. ಪಕ್ಷ ಇದು ಮಾಡಿದಾಗ ಅದು ಆಗ್ತದೆ. ನೀವು ಕ್ಲೇಮ್ ಮಾಡ್ಕೋಬೇಕಂತಿಲ್ಲ. ಪಕ್ಷ ಯಾವತ್ತೂ ಸಹ ಜನಾಭಿಪ್ರಾಯ ಬರಬೇಕು. ನಾನು ಸ್ವಯಂ ಘೋಷಿತ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಅದು ಉಪಯೋಗ ಆಗೋದಿಲ್ಲ. ಜನ ಯಾವತ್ತೂ ಸಹ ಅದನ್ನು ಬಯಸಬೇಕು. ಮತ್ತು ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಶಾಸಕರು ಬಯಸಬೇಕು. ಇದೆಲ್ಲವೂ ಕೂಡ ಹೈಕಮಾಂಡ್ ಇದೆಲ್ಲವೂ ಕೂಡ ಪದ್ಧತಿ ಇದೆ ನಮ್ಮಲ್ಲಿ. ಥ್ಯಾಂಕ್ ಯು. ಬಿಡಿ, ಈಗ ನೆಕ್ಸ್ಟ್ ನನಗೆ ಗೊತ್ತಿಲ್ಲಪ್ಪ. ನೀವು ಹೈಕಮಾಂಡ್ ಕೇಳ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಹೋಗಿ ಇಲ್ಲಿ ಊರಲ್ಲಿ ಮಲ್ಲಿಕಾರ್ಜುನ ಸಾಹೇಬ್ರಿಗೆ ಹೋಗಿ ಇಲ್ಲೇ ಹೈಕಮಾಂಡ್ ಇಲ್ಲೇ ಇದೆ ಅಲ್ಲ, ಸದಾಶಿವನಗರದಲ್ಲೇ ಇದೆ ಹೈಕಮಾಂಡ್. ಸದಾಶಿವನಗರದ AICC ಅಧ್ಯಕ್ಷರು ಒಬ್ಬರು ಹೈಕಮಾಂಡ್ ಇಲ್ಲೇ ಇದ್ದಾರೆ, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು. ಬೇಕಾದ್ರೆ ಇಲ್ಲೇ ಹೋಗಿ AICC ಅಧ್ಯಕ್ಷರು ಕೇಳಿ, ನೀವು ಹೋಗಿ ಹೇಳ್ತಾರೆ ಏನು ಹೇಳ್ತಾರೆ. ಹೋಗಿ ಬನ್ನಿ, ನಾನು ಕೇಳಿದ್ರೆ ಏನು ಹೇಳೋದಪ್ಪ. ಐ ಆಮ್ ನಾಟ್ ದ ಹೈಕಮಾಂಡ್ ಇಲ್ಲೇ ಇದ್ದಾರೆ. ಗೊತ್ತು, ನಮ್ಮ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು, ಹೋಗಿ ಕೇಳಿ, ಅವ್ರು ಹೇಳ್ಬೋದು ನಿಮ್ಗೆ. ಎಲ್ಲ ನೋಡಿ, ಇದು ಒಂದು ಹೇಳ ನನ್ನ ಕೈಲಿ ಇದು ಖಾತೆಗಳು ಅಂತೂ ಪರ್ಟಿಕ್ಯುಲರ್ಲಿ ಇಟ್ ಇಸ್ ದ ಪ್ರಿಯರೇಟಿವ್ ಆಫ್ ದ ಚೀಫ್ ಮಿನಿಸ್ಟರ್. ಮುಖ್ಯಮಂತ್ರಿ ಪರಮಾಧಿಕಾರ. ನಾವು ಇಂಥ ಖಾತೆನೇ ಬೇಕಂತ ಹೇಳ ಬರ್ತದ? ಹೇಳ್ಬೋದು. ಅದು ಅಂತಿಮವಾಗಿ ಇಟ್ಸ್ ಮುಖ್ಯಮಂತ್ರಿಗಳು ಇನ್ ಕನ್ಸಲ್ಟೇಷನ್ ವಿತ್ ಹೈಕಮಾಂಡ್ ದೇ ಡಿಸೈಡೆಡ್. AICC ಜನರಲ್ ಸೆಕ್ರೆಟರೀಸ್ ಇರ್ತಾರೆ, ರಾಹುಲ್ ಗಾಂಧಿಯವರು ಇರ್ತಾರೆ, ಸೋನಿಯಾ ಗಾಂಧಿಯವರು ಇರ್ತಾರೆ, ಖರ್ಗೆ ಸಾಹೇಬರು ಇರ್ತಾರೆ. ದೇ ಆಲ್ ಡಿಸೈಡ್ ಆನ್ ದಿಸ್ ಥಿಂಗ್ಸ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.